ಪ್ರತಿಯೊಂದು ಧರ್ಮಗಳ ದೇವರಿಗೂ ಅದರದೇ ಆದ ಪುರಾತನ ಇತಿಹಾಸ ಹಿನ್ನೆಲೆಗಳಿರುತ್ತವೆ. ಅದರಲ್ಲೂ ತ್ರೇತಾಯುಗದಲ್ಲಿ ಕ್ಷತ್ರಿಯ ಸಂಹಾರಕ ಭಗವಾನ್ ಪರಶುರಾಮ ಸೃಷ್ಟಿಯ ಈ ತುಳುನಾಡಿನಲ್ಲಿ ಹಲವಾರು ಕಾರ್ಣಿಕದ ದೈವಗಳು, ಪಾವಿತ್ರ್ಯತೆಯನ್ನ ಹೊಂದಿರುವ ದೇವಾಲಯಗಳು ಇವೆ. ವೈದ್ಯ ಲೋಕವನ್ನೇ ಬೆಚ್ಚಿ ಬೀಳಿಸುವ ಸಂಗತಿಗಳು ದೇವರ ಅನುಗ್ರಹದಿಂದ ಇಲ್ಲಿ ನಡೆದು ಹೋಗಿದೆ. ಇಂತಹ ಪ್ರತಿಯೊಂದು ದೇವಾಲಯಗಳ ಹಾಗೂ ದೇವರ ವಿಶೇಷ ಆಚರಣೆಗಳ ಕುರಿತು ಪ್ರಚುರಪಡಿಸುವಂತಹ ಕಾರ್ಯಕ್ರಮವೇ ದೈವದೇವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ವೀಕ್ಷಕರೇ, ನಾವು ಈ ದಿನ ತೋರಿಸುವಂತಹ ದೇಗುಲ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಮುಣ್ಕೂರು, ಕಾರ್ಕಳ ತಾಲೂಕು, ಉಡುಪಿ ಜಿಲ್ಲೆ. ಇತ್ತೀಚೆಗೆ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಶರನ್ನವರಾತ್ರಿ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಈ ದೇವಿಯ ಪವಾಡ ಎಂತಹದ್ದು, ಶರನ್ನವರಾತ್ರಿ ಉತ್ಸವ ಹೇಗೆ ನಡೆಯಿತು, ಇವೆಲ್ಲವನ್ನ ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ಮುಂಡಕೂರ ದುರ್ಗೆ ನಿನ್ನ ದುಂಡು ಮೊಗವನು, ಮುಂಡಕೂರ ದುರ್ಗೆ ನಿನ್ನ ದುಂಡು ಮೊಗವನು, ಒಮ್ಮೆ ಕಂಡೆನು ಮನಗೊಂಡೆನು, ಒಮ್ಮೆ ಕಂಡೆನು ಮನಗೊಂಡೆನು, ಉಂಡನೋವು ನೀಗಿತು ಉದ್ದಂಡ ಮಣಿದೆನು, ಮುಂಡಕೂರ ದುರ್ಗೆ ನಿನ್ನ ಕಂಡು ಮಣಿದೆನು, ಮುಂಡಕೂರ ದುರ್ಗೆ ನಿನ್ನ ಕಂಡು ಮಣಿದೆನು. ಜಯ 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 ದುರ್ಗಾ ಪರಮೇಶ್ವರಿಯೇ, ಜಯ 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 ಭಕ್ತರ ಹೃದಯೇಶ್ವರಿಯೇ, ಜಯ 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 ದುರ್ಗಾ ಪರಮೇಶ್ವರಿಯೇ, ಜಯ 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 ಭಕ್ತರ ಹೃದಯೇಶ್ವರಿಯೇ. ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಮುಣ್ಕೂರು. ಈ ಕ್ಷೇತ್ರವು ಸಾವಿರಾರು ವರ್ಷಗಳ ಸುಂದರ ಇತಿಹಾಸವನ್ನ ಹೊಂದಿರುವ ಅದ್ಭುತ ಕ್ಷೇತ್ರ. ದುರ್ಗಾ ಪರಮೇಶ್ವರಿ ಕ್ಷೇತ್ರವು ಮುಂಡಾಸುರನನ್ನ ಸಂಹರಿಸಿದ ಪುಣ್ಯ ಕ್ಷೇತ್ರವಾಗಿದ್ದರಿಂದ ಈ ಕ್ಷೇತ್ರ ಮುಣ್ಕೂರು ಕ್ಷೇತ್ರವೆಂದು ಪ್ರಸಿದ್ಧಿಯನ್ನ ಪಡೆದಿದೆ. ಈ ಕ್ಷೇತ್ರದ ಸ್ಥಳ ಪುರಾಣ ಅರಿತ ಭಾರ್ಗವ ಋಷಿಗಳು ಸುರತ ರಾಜನಿಂದ ಈ ಪುಣ್ಯ ಸ್ಥಳದಲ್ಲಿ ಮಹಿಷಮರ್ದಿನಿ ದುರ್ಗಾ ಪರಮೇಶ್ವರಿ ದೇವಿಯ ವಿಗ್ರಹವನ್ನ ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠಾಪಿಸಿದ್ರು. ಅಂದಿನಿಂದ ಚೌಟರ ಸೀಮೆಗೆ ಸೇರಿದ ಶ್ರೀ ದೇವಳದ ಮೇಲ್ವಿಚಾರಣೆಗೆ ಭಾರ್ಗವ ಗೋತ್ರದ ಅಷ್ಟಕುಲ ಬ್ರಾಹ್ಮಣರು 8 ಗುತ್ತು, 4 ಬಾಳಿಕೆ, 4 ಪರಾಡಿ ಹಾಗೂ ಇವೆಲ್ಲದರ ಮುಖ್ಯಸ್ಥರಾಗಿ ಮಡ್ಮಣ್ಣಾಯರನ್ನ ನೇಮಿಸಿದರಂತೆ. ಭಾರ್ಗವ ಗೋತ್ರದವರಿಗೆ ಮುಣ್ಕೂರು ಶ್ರೀ ದುರ್ಗೆ ಕುಲದೇವಿಯಾಗಿ ಆರಾಧಿಸಲ್ಪಡುತ್ತಿದ್ದಾಳೆ. ಶ್ರೀ ಕ್ಷೇತ್ರದಲ್ಲಿ ಬಂದು ಯಾವುದೇ ಕೋರಿಕೆಗಳನ್ನ ಕೇಳಿಕೊಂಡ್ರೂ ಕ್ಷಣಾರ್ಧದಲ್ಲೇ ಈಡೇರುತ್ತದೆಯಂತೆ. ಆದ್ರಿಂದಲೇ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಯಾವುದೇ ಪೂಜಾದಿ ಕಾರ್ಯಕ್ರಮಗಳು ನಡೆದ್ರೂ ಅದ್ದೂರಿಯಾಗಿ ನಡೆಯುತ್ತೆ. ದುರ್ಗಾ ಪರಮೇಶ್ವರಿ ದೇವಿಗೆ ಮಲ್ಲಿಗೆ ಹೂ ಅಂದ್ರೆ ಪಂಚಪ್ರಾಣ. ಮುಣ್ಕೂರು ಗ್ರಾಮದಲ್ಲಿ ಮದುವೆ ಮತ್ತಿತರ ಶುಭ ಕಾರ್ಯಗಳು ನಡೆದ್ರೆ ದೇವಿಗೆ ಮಲ್ಲಿಗೆ ಹೂ ಸಮರ್ಪಿಸುವ ಸಂಪ್ರದಾಯವಿದೆ. ಮಲ್ಲಿಗೆ ವ್ಯಾಪಾರಕ್ಕೆಂದು ಈ ಹಾದಿಯಲ್ಲಿ ಹಾದು ಹೋಗುವ ವ್ಯಾಪಾರಿಗಳು ಮಲ್ಲಿಗೆ ಹೂವನ್ನ ದೇವಿಗೆ ಸಮರ್ಪಿಸಿ ಮುಂದೆ ಸಾಗುವುದು ವಾಡಿಕೆ. ಭಕ್ತರ ಯಾವುದೇ ಕಷ್ಟಗಳಿಗೆ ತಾಯಿ ನನ್ನ ಕಷ್ಟಗಳನ್ನ ನಿವಾರಿಸು, ನಿನಗೆಷ್ಟವಾದ ಮಲ್ಲಿಗೆ ಹೂವನ್ನ ನಿನಗೆ ಸಮರ್ಪಿಸುತ್ತೇನೆ ಎಂದು ಕೇಳಿಕೊಂಡರೆ ಸಾಕು, ಕ್ಷಣಾರ್ಧದಲ್ಲಿಯೇ ಭಕ್ತರ ಕಷ್ಟಗಳು ನಿವಾರಣೆಯಾಗುತ್ತದೆಯಂತೆ. ಅಂತೆಯೇ ಮದುವೆಯಾಗದೇ ಇರುವ ಯುವಕ ಯುವತಿಯರು ದುರ್ಗಾ ಪರಮೇಶ್ವರಿ ದೇವಿಯ ಬಳಿ ತಮ್ಮ ಮದುವೆಯಾಗುವಂತೆ ಕೇಳಿಕೊಂಡ್ರೆ ಸಾಕಂತೆ ಮದುವೆಯಾಗುವ ಯೋಗವನ್ನ ದೇವಿಯು ಕರುಣಿಸುತ್ತಾಳಂತೆ. ಯಾವುದೇ ಅಮೂಲ್ಯ ವಸ್ತು ಕಳೆದು ಹೋದರೆ ದೇವಿಯನ್ನ ನೆನೆಸಿಕೊಂಡ್ರೆ ಸಾಕು, ತಕ್ಷಣ ಕಳೆದು ಹೋದ ವಸ್ತುವಿನ ಕುರಿತು ಕುರುಹು ಸಿಗುತ್ತದೆಯಂತೆ. ಇನ್ನು ಅನಾರೋಗ್ಯ ಸಮಸ್ಯೆಗಳಿಗೆ ಎಷ್ಟೇ ಸಂಪತ್ತಿದ್ರೂ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗದೇ ಇದ್ದಲ್ಲಿ ದೇವಿಯನ್ನ ನೆನೆದುಕೊಂಡರೆ ಸಾಕಂತೆ ಮನಸ್ಸಿನ ಗೊಂದಲಗಳು ನಿವಾರಣೆಯಾಗುತ್ತದೆ. ಅಂತಹ ಪವಾಡ ಶಕ್ತಿಯನ್ನ ಹೊಂದಿದ್ದಾಳೆ ಈ ದುರ್ಗಾ ಪರಮೇಶ್ವರಿ ದೇವಿ.
ಮುಂಡುಕೂರು ಬಂದು ಪ್ರಸಿದ್ಧ ಎಂಜ ಬಂದಾಗ ಮುಂಡಾಸುರನ ವಧ ಮಾಡಿದ ಕ್ಷೇತ್ರ ನಡೆದವರ ಅಲ್ಲ ಅಂಜ ಈ ಮುಂಡುಕೂರು ಒಂದು ಪ್ರಸಿದ್ಧ 1200 ವರ್ಷ ಇತಿಹಾಸ ನೆಕ್ಕೊಂಡು ಅಂಜ ಈ ಇನ್ನ ಮುಂಡೇರಿ ಮುಲ್ಲಡ್ಕ ಬಂದು ಮೂಜಿ ಗ್ರಾಮದಾಗಲಿ ಒಂದು ಸೀಮೆ ದೇವಸ್ಥಾನ ಒಂದು ಬಾಕಿ ತಗಲಿ ಮತ್ತು ಸೀಮೆ ದೇವಸ್ಥಾನ ಬಂದು ಅಂಜ ಫೆಬ್ರವರಿ ಕುಂಭ ಮಾಸಡು ಒಂಜಿ ವಾರದ ಉತ್ಸವ ಬೊಕ್ಕ ಕಾರ್ತಿಕ ಮಾಸದ ಅಮಾಸದಾನಿ ದೀಪೋತ್ಸವ ಅಂಚ ಸೋಣಡು ಒಂಜಿ ತಿಂಗಳ ಸಮಾರಾಧನೆ ವಿಶೇಷ ಪೂಜೆ ಸ್ವರ್ಣ ಪೂಜೆ ಮತ್ತು ವಿಶೇಷ ಹಬ್ಬ ಅಂಚೆ ಒಂದು ಪ್ರಸಿದ್ಧ ಕ್ಷೇತ್ರ ನವರಾತ್ರಿ ವರ್ಮ ದಿನಲ ಕಾಂಡ ಪೂಜಾ ಪಂಚಾಮೃತ ಅಭಿಷೇಕ ದಿನಕ್ಕೊಂದು ಅಲಂಕಾರ ದಿನಿ ಸರಸ್ವತಿ ಮಲ್ತು ದಿನಕ್ಕೊಂದು ಪ್ರಥಮ ಶೈಲ ಬುದ್ಧಿ ಬ್ರಹ್ಮಚಾರಿ ದಿನಕ್ಕೊಂದು ಅವತಾರ ಅಲಂಕಾರ ಮಲ್ತದ್ದು ಗಂಧ ಮುಟ್ಟವನು ಅಲಂಕಾರ ಇದು ಇದು ಒಳ್ಳೆ ಇಜ್ಜಿ ಕ್ರಮ ಇದು ವಿಶೇಷ ವರ್ಮ ದಿನಲ ಒಂದು ಮಧ್ಯಾಹ್ನ ಚಂಡಿಕಾಮ ಮಧ್ಯಾಹ್ನ ಮನಸ್ಸು ಬೇಡ ಕಲ್ಪೋಕ್ತ ಪೂಜೆ ರಾತ್ರಿ ಮನಸ್ಸು ಅಂತ ಹೆಣ್ಮರಿಗೆ ಪೂಜೆ ಹಾಕೊಂಡು ಫ್ಯಾಮಿಲಿ ದಗಲು ನಡಿಗೊತ್ತು ಕುಟುಂಬದಗಲು ಈ ದೇವಸ್ಥಾನದ ಆಡಳಿತ ಮುಕ್ತ ಶರದಿ ಇತ್ತೇರು ಐಟ್ ಬೊಕ್ಕ ಇತ್ತದ ರಾಕ್ ಶೆಟ್ರಾಯರು ಇತ್ತ ವಾಜರಾಜ್ ಶೆಟ್ರು ಆರ್ನ ಕಮಿಟಿಡು ಎಡ್ಡ ಬೇಲೆ ಒಂದುಂಡು ఒక ಕಮಿಟಿ దగ్గರೆಲ್ಲ ಪ್ರತಿಯೊಂದು ಕಮಿಟಿದ ಎಲ್ಲ ಈ ದೇವಸ್ಥಾನದ ಬಗ್ಗೆ ಮಸ್ತ್ ಚಿಂತನೆ ಮಂತಂದಿಲ್ಲ ಜನಕಲೆಗೆ ಮತ್ತು ಭಕ್ತರಿಗೆ ಓಡುತ್ತ ಲೆಕ್ಕ ಈ ಸತ್ಯದ ಕಮಿಟಿ ದಗಲು ಒಂದೊಂದು ಉಳ್ಳೇರು ನವರಾತ್ರಿ ವಿಶೇಷನಾಗ ಮತ್ತು ಕಾಗಜ್ಜಿನ ದಿನವಲ್ಲ ಫಂಕ್ಷನ್ ಉಂಡು ಭಜನೆ ಉಂಡು ಈ ಮಸ್ತ್ ಕಾರ್ಯಕ್ರಮ ಮತ್ತೊಂದು ಉಂಡಲ್ಲ ಆಂಡ ಜನಕ್ಕಲ್ನ ಭಾರಿ ಸಪೋರ್ಟ್ ಉಂಡು ವರ್ಷ ಜನ ಡಬ್ಬಲ್ ಈ ಸರ್ತಿ ಎನ್ನಂದ್ಲ ಕೊಡಿ ಈ ಸರ್ತ ಸಭೆ ಈ ಸರ್ತ ದೀಪಲ ಬೈದು ಜಂದು ಬೊಕ್ಕ ಜನಕ್ಕಲ್ಲ ಭಾರಿ ಕೋಆಪ್ರೇಷನ್ ಕೊರ್ಪೇರು ಬೊಕ್ಕ ದುಡ್ಡದ ಒಟ್ಟು ದೇವರು ಬೆನ್ಪೇರು ಎಂಚಿನಲ್ಲ ಒಂದು ಎಂಗಲ ಮೀನನ್ನ ತೆನ್ನ ಎಂಗಲ ಬ್ರಹ್ಮಕಲಶ 16 ಲಾಸ್ಟ್ ಇಯರ್ ಆತೋಡು 16 ವರ್ಷ ಕರೀನು ಈ ದೇವಸ್ಥಾನ ಭಾರಿ ಪುರಾತನದ ಮುಲು ದುಮ್ಮು ಒಂಜಿ ಅರ್ಚಕರು ಜೈರಾಮಾಚಾರ್ಯ ಇತ್ತೇರು ಆರು ಉಲಾಯ್ದ ಗುಂಡದ ದೇವರು ಮೇರು ಆರು ಪಿರದ ದೇವರಿಂದ ಪ್ರಸಿದ್ಧಿ ಆತನು ಮುಲ್ತ ಕೊಡಿಮರ ಎಂಕುಲು ಮುಣ್ಕೂರು ದೊಡ್ಡ ಮನೆತ ಪೂರ್ವಿಕರು ಹಿಡ್ದಿಂಚಿ ಮಲ್ದಿನ ಈ ಸರ್ತಿ ಜೀರ್ಣೋದ್ಧಾರ ಅನ್ನಗಲ ಕೊಡಿಮರ ಪೂರ ಎಂಕುಲೆ ಮಲ್ದಿನ ಎಂಕಲ್ಲನೇ ಖರ್ಚಿದ ಅಪ್ಪೆ ಪೂರ ಮಲ್ಪಾದೀನಿ ಎಂಕಲ್ಲಂದ ಆರು ಮಲ್ಪಾದೀನಿ ಭಾರಿ ಒಂಜಿ ವಿಶೇಷ ಆ ಅಪ್ಪೆಗೆ ಒಂಜಿ ಚೆಂಡು ಮಲ್ಲಿಗದ ಪರಕೆ ಪಂಡ ವಾ ಕೆಲಸದ ಸಿದ್ಧಿ ಒಂದು ಪೂರ ಈ ಜೀರ್ಣೋದ್ಧಾರ ಎಂಕಲ್ನ ಜೈರಾಮಾಚಾರ್ಯನ ಕನಸು ಪೂರ ನೆನೆಸ್ತಾడు ಆರು ಇಂಚಿನ ಮಾತ ಆವಡು ಅನ್ನದಾನ ಮಲ್ಪೋಡು ಒಂದು ಮಲ್ಪೋಡು ಒಂದು ಪೂರ ಮಲ್ದಿನ ಆ ಜೈರಾಮಾಚಾರಿ ಎಂಕುಲು ಮಾತೆರ್ಲ ಆರು ತಿರ್ಗೊಂದು ಪುನಃ ಉಲ್ಲಾಲ್ದಿಂದ ಪ್ರಸಿದ್ಧಿ ಆತನು ಮುಂಡ್ಕೂರು ಕ್ಷೇತ್ರದಲ್ಲಿ ಶರನ್ನವರಾತ್ರಿಯ ಪ್ರಯುಕ್ತ ದೇವಿಯನ್ನ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ವಿವಿಧ ವಿದ್ಯುತ್ ದೀಪಗಳಿಂದ ಹಾಗೂ ತಾಯಿಗಿಷ್ಟವಾದ ಮಲ್ಲಿಗೆ ಹೂವಿನಿಂದ ಅಲಂಕೃತಗೊಂಡಿದ್ದ ದೇವಿಯ ದರ್ಶನಕ್ಕಾಗಿ ಭಕ್ತರು ಕಾಯ್ತಿದ್ರು. ಬನ್ನಿರಿ ಇಲ್ಲಿಗೆ ತನ್ನಿರಿ ಮಲ್ಲಿಗೆ ಭಕ್ತಿಯಿಂದ ತಾಯ ಸನ್ನಿಧಿಗೆ ಬನ್ನಿರಿ ಇಲ್ಲಿಗೆ ತನ್ನಿರಿ ಮಲ್ಲಿಗೆ ಭಕ್ತಿಯಿಂದ ತಾಯ ಸನ್ನಿಧಿಗೆ ನಗುಮೊಗ ಕಾಂತಿ ನೋಡುತ್ತ ಶಾಂತಿ ಶರನ್ನವರಾತ್ರಿಯ ಪ್ರಯುಕ್ತ ವಿಶೇಷವಾಗಿ ಪ್ರತಿಷ್ಠಾಪಿಸಲ್ಪಟ್ಟ ಶಾರದಾ ಮಾತೆಯನ್ನ ಬಂಗಾರ ಹಾಗೂ ಹೂವಿನಿಂದ ಅಲಂಕರಿಸಲಾಗಿತ್ತು. ಶಾರದಾ ಮಾತೆಗೆ ಭಕ್ತರು ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿ ಕೃತಾರ್ಥರಾದ್ರು. ಭಕ್ತರಿಗನಂದ ನೀಡಲಾಗದೆಂದೆಂಬ ಭಾವನೆಲ್ಲ ಕರುಣೆಯಿಂದಲೇ ಬಂದ ದುರಿತಗಳನೆ ಕೊಂದ ಕಿರುನಗೆ ಬೀರುತ್ತ ನಿನ್ನ. ಶರನ್ನವರಾತ್ರಿ ಸಂಭ್ರಮದ ಪ್ರಯುಕ್ತ ಪ್ರತಿದಿನ ಚಂಡಿಕಾ ಹೋಮ, ರಂಗಪೂಜೆ, ನವರಾತ್ರಿ ಪೂಜೆ,
ಮತ್ತಿತರ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಥಳೀಯ ಪ್ರತಿಭೆಗಳಿಂದ ಅದ್ಧೂರಿಯಾಗಿ ನಡೆಯಿತು. ಬಂಗಾರದ ಮಂಟಪೊಡು ಸಿಂಗಾರದ ಸಂಭ್ರಮೊಡು, ಬಂಗಾರದ ಮಂಟಪೊಡು ಸಿಂಗಾರದ ಸಂಭ್ರಮೊಡು, ಒಂದು ದಿನ ಕೊರ್ಲಿರೆ वाणी भारती ब्राह्मी भाषा गेशावरा सरस्वती कामधेनु वेद गर्भाक्षरात्मका मेधे सरस्वती देवपूजिवावराम जने प्रसिद्धेश नारायण श्रीमंतः ಧರ್ಮಸ್ಥಳದಂತಹ ವಾಗೀಶ್ವರ ಗುರುರಮೇಶ ಕೃಪಾ ಪೂಜಾ ಪ್ರಕಾರಮುಪಯಾದಿ ಪಾರಾಧನೆ ಮಾಡಬೇಕೆಂದರೆ ಗರ್ಭದ್ವಾರಾದಿ ಮಂಟಪಾಂತರ್ಜೋದರಗೆ ಶುದ್ಧೋತ್ತರನಾರಿಕೆರ ರೂಪೈಃ ತಾಂಬೂಲೈಃ ಪ್ರಕಾರ ಮಾಡಿಸಬೇಕು. ಪ್ರತಿಗಳ ದಿನದಾರ ಪಂಚಾಪರಾಧ ಅಭಿಷೇಕಗಳಿಂದಲೂ ಕಲಶಾಭಿಷೇಕದಿಂದಲೂ ನವರಾತ್ರಿ ಕರ್ಮ ಪೂಜಾದಿಗಳಿಂದಲೂ ಬ್ರಹ್ಮ ಪೂಜಾದಿ ಪಾರಾಯಣದಿಂದಲೂ ಪರಿವಾರ ದಿನಗಳು ಮಹಾದೇವ ಸಂಪೂರ್ಣ ಸ್ವೀಕಾರ ಮಾಡಬೇಕು. ಮುಂದಕ್ಕೆ ನಡೆತಕ್ಕಂತಹ ಮಹೋತ್ಸವಗಳನ್ನು ನಿರ್ವಹಿನ ಪರಿಶ್ರಮ ಮಾಡಬೇಕು. ಪೂರ ಪರವರ್ತಿಗಳಿಗೆ ಅಡಗಾದ ಎಷ್ಟು ವಿಷಯಗಳನ್ನು ಪ್ರಸಾದ ಭಾಗವಹಿಸಬೇಕು. ದುರ್ಗಾ ಪರಮೇಶ್ವರಿ ದೇವಳ ಅಂದ್ರೆ ಭಕ್ತರ ಪಾಲಿಗೆ ತಾಯಿ ಇದ್ದಂತೆ. ಒಂದು ಚೆಂಡು ಮಲ್ಲಿಗೆ ಹೂ ದೇವಿಗೆ ಸಮರ್ಪಣೆ ಮಾಡಿದರೆ ಸಾಕು, ಭಕ್ತರ ಬೇಡಿಕೆಗಳು ಕಾರ್ಯಸಿದ್ಧಿಯಾಗುತ್ತವೆ. ಇಂತಹ ಕಾರಣಿಕದ ದೇವಿಯ ಸನ್ನಿಧಾನದಲ್ಲಿ ನಡೆದ ಇನ್ನಷ್ಟು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಕುರಿತು ತೋರಿಸ್ತೀವಿ. ಆದ್ರೆ ಅದಕ್ಕೂ ಮುನ್ನ ಪುಟ್ಟ ವಿರಾಮ. ವಿರಾಮದ ಬಳಿಕ ದೈವದಿಗುರು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮುಡ್ಕೂರು ದುರ್ಗಾ ಪರಮೇಶ್ವರಿ ಕ್ಷೇತ್ರಕ್ಕೆ ಒಂದು ಬಾರಿ ಭೇಟಿ ನೀಡಿದ್ರೆ ಸಾಕು, ಮನಸ್ಸಿಗೆ ಸಮಾಧಾನ ಕೊಡುವಂತಹ ಅತ್ಯುದ್ಭುತ ದೇಗುಲ. ಈ ದೇಗುಲದ ಮಹಿಮೆಯನ್ನ ಅರಿತ ಭಕ್ತರು ತಮಗಾದ ಅನುಭವವನ್ನ ಹೇಳಿಕೊಂಡಾಗ ನಮಗೆ ಅರಿವಾಗುತ್ತೆ ಆ ಕ್ಷೇತ್ರದ ಶಕ್ತಿ ಪವಾಡಗಳು ಎಂತಹದ್ದು ಎಂದು. ತಾಯಿಯು ತನ್ನ ಭಕ್ತರಿಗೆ ಅದೆಷ್ಟು ರಕ್ಷೆಯಾಗಿದ್ದಾಳೆ. ಮಾತ ಪನ್ಯಲ್ಕ ಇನ್ನ ಮುನ್ಕೂರು ಮುಲ್ಲಡ್ಕ ಗ್ರಾಮಕ್ಕೆ ಸಂಬಂಧಪಟ್ಟದು ಅಂಚೆನೆ ಮೂಲು ಈ ಗ್ರಾಮದ ಪರವೂರ್ದಗಳು ಅಂಚೆನೆ ವಿಶೇಷವಾದ ಭಾರ್ಗವ ಗೋತ್ರ ಸಂಬಂಧಪಟ್ಟ ಪಟ್ಟಣಗಳು ಮತ್ತು ಪರವೂರ್ದ ಮಸ್ತ್ ಜನ ಭಕ್ತರು ಇಡೆಗೆ ಬತ್ತದು ಅಗಲ್ನ ಆಸೆಯನ್ನು ಈಡೇರಿಸೋದು ಆ ದೇವಿಡ ಈಗ ಮತ್ತು ಪ್ರಾರ್ಥನೆ ಮಲ್ಪೇರ ಅವು ಅಗಲ್ನ ಈಡೇರ್ದನ್ನು ಬಂದ್ಬಿನಕ್ಕೆ ಅಕುಲಾದೆ ಬತ್ತೆ ಎಂಗೆಲ್ಲ ಕೊಡುಪಿನಂಚಿನ ಕೆಲವು ಪರಕೆ ಅಂಚಿನ ರಂಗಪೂಜೆ ಅಂಚೆ ಎಂಗೆಲ್ಲ ಮೂಲ ಚಂದ್ರಮಂಡಲದ ಒಯ್ತುದು ಒಂಜಿ ರಂಗಪೂಜೆ ಹಾಕಿನ ಮತ್ತೊಂದು ವಿಶೇಷ ಪೂಜೆ ಮುನ್ಕೂರ್ದ ದುರ್ಗಾ ಪರಮೇಶ್ವರಿ ದೇವರು ಬಂಡ ಎಂಗಳ ಹಿರಿಯರನ್ನೊಲ್ಲ ಬಾರಿ ಬಂತೇರು ಬಾರಿ ಕಾರ್ನಿಕೊಂಡೋಲು ಒಯ್ಟ ಪೋನಗಲ ಎಂಗುಲು ಎಲ್ಲಿ ಪೋನಗಲ ಎಂಗಲೆ ಎಂಗಲ ಹಿರಿಯರನ್ನೊಕ್ಕಲು ಅಡೆ ದೇವಸ್ಥಾನದ ಪುಣ ಕೈ ಮುಗಿದೆ ಬೋಡು ಮಗ ಪಣದು ಎಂಗಲ ಕಲ್ಪಾದೇರು ಅಂಚಾದ ಪುಣ ಎಂಕುಳು ಮಾರಿ ಮಲ್ಲ ಮುಲ್ಲ ಭಕ್ತೇರು ಎಂಕಲ್ನ ತೆರಿನೆರ್ದಿಂಚಿ ಎಡ್ಡೆ ಕಾರ್ಮಿಕರು ಮೆರೆಯೊಂದುಂಡು ವ್ಯಾಪಾರಕ್ಕೆ ಬಂಡಲ ಒಂದು ದೇವರನ್ನ ಅನುಗ್ರಹ ಸಿಕ್ಕಿದ್ದು ಎಡ್ಡೆ ರೀತಿ ನಡ್ತೊಂದು. ಮುನ್ಕೂರು ದೇವಸ್ಥಾನ ಸಾಧಾರಣ 1200 ವರ್ಷದ ಇತಿಹಾಸ ಉಂಟು. ಎಂಕಲ್ನ ದೇವಸ್ಥಾನವು ಎಂಕಲ್ನ ಮುಂತ ಪ್ರಧಾನ ಅರ್ಚಕನ ದಿವಂಗತ ವೇದಮೂರ್ತಿ ಜಯರಾಮಾಚಾರ್ಯರು ಭಾರಿ ಭಂಗ ವೈದ್ಯರು ದೇವಸ್ಥಾನ ಅವಡಂದು 6 ಪಂಡಿನಕ್ಕೆ ಎಂಕಲ್ನ ಮುಂಡೇರದ ಊರ್ದಕಲು ಏರ್ಲ ವಾ ಬೇಲೆಗಳ ಆಪುಜಿಂದ ಬಂತಿನಾರದ್ದು ಈ ವಾ ಬೇಲ ಪಂಡಾಡು ಇಂಗುಲೈಕ್ ಮಲ್ಪ ನೆರವೇರಿಸಿ ಕೊರಪಂದು ಧೈರ್ಯ ಕೊಡ್ತಿನಟ್ಟು ಮುಂಡೇರು ದೇವಸ್ಥಾನ ಈತಿ ವೃದ್ಧಾರ ಕಾರಣ ಗ್ರಾಮಡು ತಾಲೂಕೋಡು ಮಸ್ತ್ ದೇವಸ್ಥಾನಪ್ಪು ಅಂಡ ಮುಂಡೇರು ಗ್ರಾಮದ ದೇವಸ್ಥಾನ ಇನ್ನು ಕಾರ್ಕಳ ತಾಲೂಕು ಪ್ರಥಮ ಸ್ಥಾನ ಉಂಟು. ಅವು ಎಂಗಲೇ ಭಾರಿ ಹೆಗ್ಗಳಿಕೆ. ನಮ್ಮದು ಇಲ್ಲಿ ದುರ್ಗಾ ಪರಮೇಶ್ವರಿ ಅಂದರೆ ನಮ್ಮ ಗ್ರಾಮ ದೇವರು. ಅದರಿಂದ ನಾವು ಭಾಳ ಒಂದು ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ನಮಗೆ ಸಮಯ ಸಿಕ್ಕಾಗ ಇಲ್ಲಿ ಬಂದು ದೇವಿಯಲ್ಲಿ ಪ್ರಾರ್ಥಿಸಿ ನಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಟ್ಟಿದ್ದಾರೆ ದೇವಿಯವರು. ಅದರಿಂದ ಇವತ್ತಿನ ಒಂದು ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ
ದೇವಿಯ ಒಂದು ಆಶೀರ್ವಾದವನ್ನು ಪಡೆಯಲಿಕ್ಕೆ ನಾವು ಬಂದಿದ್ದೇವೆ. 1200 ವರ್ಷದ ಇತಿಹಾಸ ಪುನಂಚಿ ದೇವಸ್ಥಾನ ಭಾರ್ಗವ ಋಷಿ ಪ್ರತಿಷ್ಠಾಪನೆ ಮಾಡಿದ ಒಂಜಿ ಪಂತೀರಿ 8 ಬ್ರಾಹ್ಮಣರ ಕುಲದೇವೆಲ್ಲ ಆತೀರಿ ಅಂಡ ಒಂಜಿ ವಿಶೇಷ ಏನು ಬಂಡ ಮೂಲ ಇತ್ತೆ ನವರಾತ್ರಿ ಅವಡು ಚೌತಿ ಅವಡು ಇರ್ನ ದೀಪೋತ್ಸವ ಅವಡು ವಿಶೇಷ ಭಜನೆ ಸೇವೆ ಮೂಲಕ ಅಂಚಿನ ವಿವಿಧ ವಿಜೃಂಭಣೆ ನಡೆಸುವುದುಂಟು. ಧರ್ಮೋ ರಕ್ಷತೆ ರಕ್ಷಿತಾ, ಯಾರು ಧರ್ಮವನ್ನು ರಕ್ಷಿಸ್ತಾರೋ ಅವರನ್ನು ಧರ್ಮವು ರಕ್ಷಿಸ್ತದೆ. ಹೀಗಾಗಿ ಈ ಮುಣ್ಕೂರು ಅನ್ನುವಂಥ ಕ್ಷೇತ್ರ ಏನಿದೆ, ಜ್ಞಾನಿಗಳ ರಸಋಷಿಗಳು ಆಗಿರತಕ್ಕಂತಹ ಭಾರ್ಗವ ಮುನಿಗಳಿಂದ ಈ ಸನ್ನಿಧಾನ ಅನ್ನುವಂಥದ್ದು ಶ್ರೀ ಕ್ಷೇತ್ರ ಮಾತೆಯ ಒಂದು ಇಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಇದೆ. ಏನಂತ ಹೇಳಿದ್ರೆ, ಈ ಹಿಂದೆ ಎಲ್ಲ ಹೇಳಿದವರೆಲ್ಲ ಇದರ ಬಗ್ಗೆ ಕೆಲವು ಸವಿಸ್ತಾರವಾಗಿ ಹೇಳಿದ್ದಾರೆ. ಆದರೂ ಕೂಡ ನಾನು ಕಂಡ ಹಾಗೆ ಈ ಕ್ಷೇತ್ರ ಅನ್ನುವಂಥದ್ದು ಕೆಲವೊಂದು ವಿಶೇಷತೆಯನ್ನು ಒಳಗೊಂಡಿದೆ. ಉದಾಹರಣೆಗಾಗಿ ಈ ಕ್ಷೇತ್ರ ಅನ್ನುವಂಥದ್ದು ತಾಯಿಗೆ ಮಲ್ಲಿಗೆಯ ಹೂ ಅನ್ನುವಂಥದ್ದು ಬಹಳಷ್ಟು ಇಷ್ಟದ ಒಂದು ಹರಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇಲ್ಲಿ ಮದುವೆಯಾದವರು ಹೊಸ ಮದುಮಗನಾಗಲಿ ಮದುಮಗಳಾಗಲಿ ಮದುವೆಯ ದಿವಸ ಈ ದೇವಸ್ಥಾನದ ಒಳಗೆ ಬರಲಿಕ್ಕಿಲ್ಲ. ಅದು ಯಾಕೆ ಬರಲಿಕ್ಕಿಲ್ಲ ಅಂತ ಹೇಳಿದ್ರೆ, ಒಬ್ಬಳು ಗರ್ಭಗುಡಿಯಲ್ಲಿ ನಿಂತು ಮದುಮಗ ಮತ್ತು ಮದುಮಗಳ ಈ ನೋಟವನ್ನು ಹೊರಗಿನಿಂದಲೇ ಕಾಣಬೇಕು ಅನ್ನುವಂಥ ಅವಳದೊಂದು ಇರಾದೆ ಇದೆ. ಸೇಜುಂಡ ಯಾನ್ ಸಾಧನ ದವರ್ಮ ತಾಜ್ಪತ್ 4 ಬೈದೆ ತುಂಬ ಅಡ್ಡೆ 5 ಬಂದಾಗ 3 ಪ್ರಾಮುಖ್ಯತೆ ಪಡೆದು ಏಪಲ್ ಹೊರ ಬಂದಿತ್ತೆ. ಮುಣ್ಕೂರದ ವಿಶೇಷ ಬಂಡ ದುರ್ಗಾ ಮಾತೆನು ಕೊಲ್ತೊಲ್ತು ಭಕ್ತರು ಬರ್ತದೆ ದೇವರನ್ನ ಕೃಪೆಗೆ ತುಂಬ ಒಂದು ಮಲ್ಪೆ ನವರಾತ್ರಿ ಉತ್ಸವ ಭಾರಿ ವಿಜೃಂಭಣೆ ಹೇಳಬಹುದು. ಮುಂದೆ ದೇವರನ್ನ ಮೈ ಮೇಲೆ ಏನು ಪಂಪೆ ಪಂಡ ಮೂಲು ನಂಬಿದ ಬತ್ತು ಮಲ್ಲಿಗೆ ಪೂಗಂತ ದೇವರಿಗೆ ಹಾಕೊಂಡ ಆಗಲ್ಲ ಏನೆಲ್ಲ ಬೇರೆ ಹಾಕೊಂಡು ಮುಣ್ಕೂರ ದುರ್ಗಾಂಬೆ ಮಹಿಮೆಗಳನ್ನು ಕಿವಿಗೊಟ್ಟು ಕೇಳಿರೆಲ್ಲ. ಮುಂಡಕ ಧ್ವಂಸಿನಿಯ ಸ್ತುತಿಸುವ ಹಾಡಿದನು ನಮ್ಮೊಡನೆ ಹಾಡಿರೆಲ್ಲ. ಮುಣ್ಕೂರ ದುರ್ಗಾಂಬೆ ಮಹಿಮೆಗಳನ್ನು ಕಿವಿಗೊಟ್ಟು ಕೇಳಿರೆಲ್ಲ. ಬಾಡದನ ಮಾಲೆ ಧರಿಸಿ ಕೊರಳಲ್ಲಿ ನೀಡಿ ನೋಡದ ಹಾಗೆ ಪೋದನವ್ವ, ನೀಡಿ ನೋಡದ ಹಾಗೆ ಪೋದನವ್ವ. ಆಡುವ ಧ್ವನಿ ಕೇಳಿ ಪಾಡುವ ಪೊಗಳುವ ನಾಡೊಳಗ ಪ್ರತಿಮ ಪುರುಷನವ್ವ. ಆಡುವ ಧ್ವನಿ ಕೇಳಿ ಪಾಡುವ ಪೊಗಳುವ ನಾಡೊಳಗ ಪ್ರತಿಮ ಪುರುಷನವ್ವ. ಪಾಲಿಸಮ್ಮ ಮುತ್ತು ಶಾರದೆ, ನಾಲಿಗೆಯಲ್ಲಿ ನಿಲ್ಲಬಾರದೆ, ನಾಲಿಗೆಯಲ್ಲಿ ನಿಲ್ಲಬಾರದೆ, ನಾಲಿಗೆಯಲ್ಲಿ ನಿಲ್ಲಬಾರದೆ, ನಾಲಿಗೆಯಲ್ಲಿ ನಿಲ್ಲಬಾರದೆ. ಲೋಲಲೋಚನೆ ತಾಯೇ ನಿರತ ನಂಬಿದೆ ನಿನ್ನ, ಲೋಲಲೋಚನೆ ತಾಯೇ ನಿರತ ನಂಬಿದೆ ನಿನ್ನ. ಪಾಲಿಸಮ್ಮ ಮುತ್ತು ಶಾರದೆ. బొల్పు మూడుండు ఏ మున్కూర్ద గ్రాముడు ఏ బుల్లి బొల్పు మూడుండు ఏ మున్కూర్ద గ్రాముడు ఏ ಬಂಗಾರದ ಸಿಂಗಾರ ಸರಪಾಡಿ ಮಾದೇವಿ ನೆಲೆಯಾತಿ ಜಾಗೆಡೆ
श्रीआञ्जनेयं प्रसन्नाञ्जनेयं श्रीरामदूतं महाकायवीरं प्रणयविनडेयलि असुरर ಎದುರಿ ಶರನ್ನವರಾತ್ರಿಯ ಪ್ರಯುಕ್ತ ಸೇರಿದ್ದ ಸಕಲ ಭಕ್ತಾದಿಗಳಿಗೂ ಮಧ್ಯಾಹ್ನ ಮತ್ತು ರಾತ್ರಿ ಮಹಾ ಅನ್ನ ಸಂತರ್ಪಣೆಯು ಪ್ರತಿದಿನ ವಿವಿಧ ದಾನಿಗಳಿಂದ ನಡೆಯಿತು. ಕ್ಷೇತ್ರ ಸುಕ್ಷೇತ್ರ ಶ್ರೀ ಮುಂಡಕೂರ ಕ್ಷೇತ್ರ ಕ್ಷೇತ್ರ ಸುಕ್ಷೇತ್ರ ಶ್ರೀ ಮುಂಡಕೂರ ಕ್ಷೇತ್ರ ಸರ್ವತ್ರ ಸುಕೀರ್ತಿ ಪಾತ್ರ ಸರ್ವತ್ರ ಸುಕೀರ್ತಿ ಪಾತ್ರ ಪತಿತ ಭಾವನೆಯ ಕ್ಷೇತ್ರ ಕ್ಷೇತ್ರ ಸುಕ್ಷೇತ್ರ ಶ್ರೀ ಮಹಾನವಮಿಯಂದು ಖ್ಯಾತ ಯಕ್ಷಗಾನ ಕಲಾವಿದರಿಂದ ಗೀತಾಮೃತ ಕಾರ್ಯಕ್ರಮ ನಡೆಯಿತು. ವರವ್ಯಾತಕ್ಕೆ ಎನಗೆ ರಾಮನ ಕರುಣಾರಸದೊಳಗೆ ಮಹಾನವಮಿಯಂದು ಮಹಾ ಅನ್ನ ಸಂತರ್ಪಣೆಯೂ ನಡೆಯಿತು. ಅಂದು ರಾತ್ರಿ ಮೂಡೆ ಪ್ರಸಾದ ಸೇವೆ, ನಂತರ ಭಕ್ತರಿಗೆ ಅನ್ನ ಪ್ರಸಾದದ ಜೊತೆಗೆ ಮೂಡೆ ಪ್ರಸಾದವನ್ನ ನೀಡಲಾಯಿತು. ಕಾವದೇವತೆ ದೈವ ನೆಲೆ ನಿಂತ ಕ್ಷೇತ್ರ ಪಾವನ ಸಲಿಲೆ ಶಾಂಭವಿ ತಟದ ಕ್ಷೇತ್ರ ಕಾವದೇವತೆ ದೈವ ನೆಲೆ ನಿಂತ ಕ್ಷೇತ್ರ ದೀಪೋತ್ಸವ ರಥೋತ್ಸವದ ಕೀರ್ತಿಯ ಕ್ಷೇತ್ರ ದೀಪೋತ್ಸವ ರಥೋತ್ಸವದ ಕೀರ್ತಿಯ ಕ್ಷೇತ್ರ ಪಾಪಹಾರಿಣಿ ಮಹಿಷ ಮರ್ದಿನಿ ಕ್ಷೇತ್ರ ಕ್ಷೇತ್ರ ಸುಕ್ಷೇತ್ರ ಶ್ರೀ ಮುಂಡಕೂರ ಕ್ಷೇತ್ರ ಕ್ಷೇತ್ರ ಸುಕ್ಷೇತ್ರ ಶ್ರೀ ಮುಂಡಕೂರ ಕ್ಷೇತ್ರ ನೋಡಿದ್ರಲ್ಲ ವೀಕ್ಷಕರೇ, ದುರ್ಗಾ ಪರಮೇಶ್ವರಿ ದೇವಳದ ಪವಾಡಗಳನ್ನ. ನವರಾತ್ರಿಯ ಪ್ರಯುಕ್ತ ದೇವಳದಲ್ಲಿ ನಡೆದ ವಿಶೇಷ ಪೂಜಾದಿ ಕಾರ್ಯಗಳನ್ನ. ಇದು ಈ ಹೊತ್ತಿನ ದೈವದೇವರು ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ ವಂದನೆಗಳು.